ಈ ದಿನ ನಾವು ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅಂತ ಹೇಳಿ ಒಂದು ನಮಗೇನು ಡೈರೆಕ್ಷನ್ ಬಂದಿದೆ ಆ ಕಾರ್ಯಕ್ರಮವನ್ನು ಈ ದಿನ ನಡೆಸ್ಕೊಡ್ತಾ ಇದ್ದೀವಿ. ವಿಜಿಲೆನ್ಸ್ ಅವೇರ್ನೆಸ್ ಅಂತಹ ಈ ಒಂದು ಕಾನ್ಸೆಪ್ಟ್ 1964ರಲ್ಲಿ ಬಂತು. CVC ಅಂತ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನೋದು 1964ರಲ್ಲಿ ಸ್ಥಾಪಿತ ಆಯಿತು. ಇದರ ಮೊದಲ ಕಮಿಷನರ್ ನಮ್ಮ ಕರ್ನಾಟಕದವರೇ ಆದ ನಿಟ್ಟೂರು ಶ್ರೀನಿವಾಸರಾವ್ ಅವರು. ಅವರ ಅಮೃತ ಹಸ್ತದಿಂದ ಪ್ರಾರಂಭ ಆದ ಈ CVC ಅಂತ ಏನು ಕರಿತೀವಿ ಅದು ಇಲ್ಲಿವರೆಗೂ ನಡೆದುಕೊಂಡು ಬರ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆಯನ್ನು ಉತ್ತೇಜನ ನೀಡುವುದು, ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು, ಭ್ರಷ್ಟಾಚಾರವನ್ನು ತಡೆಗಟ್ಟುವುದು, ಪ್ರಾಮಾಣಿಕತೆಗೆ ಉತ್ತೇಜನ ನೀಡುವುದು ಮತ್ತು ನೈತಿಕತೆಯನ್ನು ಬಲಪಡಿಸುವುದು ಮತ್ತು ಎಲ್ಲ ಸರ್ಕಾರಿ ಕ್ಷೇತ್ರಗಳ ವ್ಯವಸ್ಥೆಗಳ ಸುಧಾರಣೆ ಮತ್ತು ಕೆಲಸದಲ್ಲಿ ಪಾರದರ್ಶಕತೆ ಮತ್ತು ಪ್ರತಿಯೊಬ್ಬ ನೌಕರನ ಅಥವಾ ಅಧಿಕಾರಿಗಳ ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿಯನ್ನು ಹೆಚ್ಚಿಸಲು ಕ್ರಮ ತೆಗೆದುಕೊಳ್ಳುವುದಾಗಿದೆ. ಇದರ ಮೂಲ ಉದ್ದೇಶ ಏನು ಅಂತಂದರೆ, ಭ್ರಷ್ಟಾಚಾರವನ್ನು ತಡೆಗಟ್ಟುವುದರೊಂದಿಗೆ ಎಲ್ಲರ ಜನರಿಗೆ ನಮ್ಮ ಕಾನೂನು ಕಾಯ್ದೆಗಳನ್ನು ಅರಿವು ಮೂಡಿಸುವುದು ಮತ್ತು ಕಾನೂನು ಕಾಯ್ದೆಗಳ ಅಡಿಯಲ್ಲಿ ಅವರ ಜೀವನವನ್ನು ರೂಪಿಸಿಕೊಳ್ಳುವಂತೆ ಉತ್ತೇಜಿಸುವುದು ಸಹ ಆಗಿದೆ. ಹಾಗಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡೋದರಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವ ಅಧಿಕಾರಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳು ಮಾತ್ರ ಅಲ್ಲ, ಜನರು ನಾಗರಿಕರು ಸಹ ಕೈ ಜೋಡಿಸಬೇಕಾಗಿದೆ. ಆಮೇಲೆ ಅವರು ಸಹ ಈ ಭ್ರಷ್ಟಾಚಾರವನ್ನು ನಮ್ಮ ದೇಶದಿಂದ ಹೋಗಲಾಡಿಸಿ ಅಥವಾ ಏನು ಭ್ರಷ್ಟಾಚಾರ ಅಂತ ಇದೆ ಅಂತ ಅನಿಸಿದ್ಯೋ ಅದನ್ನು ಬೇರು ಸಹಿತ ಕಿತ್ತು ಹಾಕಿ ಅದನ್ನು ನಿರ್ಮೂಲನೆ ಮಾಡೋದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಹಾಗಾಗಿ ಈ ವಿಜಿಲೆನ್ಸ್ ಅವೇರ್ನೆಸ್ ವೀಕನ್ನು ಅಕ್ಟೋಬರ್ 27ರಿಂದ ನವೆಂಬರ್ 2ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ 2025ರ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ನ ಥೀಮ್ ಏನು ಅಂತ ಹೇಳಿದರೆ, ಘೋಷಣೆ ಅಂದರೆ ಜಾಗೃತಿ ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ನಾವೆಲ್ಲರೂ ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ನನಗೇನಿದು ಸಂಬಂಧ ಅಲ್ಲ ಅಂತ ತಿಳ್ಕೊಳ್ಳದೆ ಪ್ರತಿಯೊಬ್ಬ ನಾಗರಿಕನು ತನ್ನ ಜವಾಬ್ದಾರಿಯನ್ನು ಅರಿತು ನಡೆದುಕೊಳ್ಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ನಾವು ಪ್ರತಿಜ್ಞೆ ತೆಗೆದುಕೊಳ್ಳೋದು, ನಾವು ಬೋಧನೆ ಮಾಡೋದು, ನಿಮಗೆ ಹೇಳೋದು ಅರ್ಥ ಅಲ್ಲ, ನಿಮಗೇನೆ ಮನವರಿಕೆ ಆಗಬೇಕು. ಯಾಕಂದರೆ ಈ ಸಿಸ್ಟಮ್ನ ಒಳಗೆ ಅಥವಾ ಯಾವುದೇ ಒಂದು ಸಿಸ್ಟಮ್ನ ಒಳಗೆ ಈ ಕರಪ್ಷನ್ ಅಥವಾ ಭ್ರಷ್ಟಾಚಾರಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗೋದರ ಬದಲಿಗೆ ಭ್ರಷ್ಟಾಚಾರ ಮುಕ್ತವಾಗಿ ಕೆಲಸ ಮಾಡೋದ್ರ ಕಡೆಗೆ ಯೋಚನೆ ಮಾಡಬೇಕು. ನಾವು ನೋಡ್ತಾ ಇದ್ದೀವಿ, ಯಾವುದಾದ್ರೂ ಕೆಲಸ ಆಗಿಲ್ಲ ಅಂತ ಹೇಳಿದರೆ ಏನಾದರೂ ಸ್ವಲ್ಪ ಹಣ ಕೊಟ್ಟರೆ ಕೆಲಸ ಆಗುತ್ತೇನೋ, ಬೇಗ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಯೋಚನೆ ಮಾಡುವಂಥ ಒಂದು ಧೋರಣೆ ನಮ್ಮ ನಾಗರಿಕರಲ್ಲಿದೆ. ಅಂತಹ ಯೋಚನೆಯನ್ನು ಕೈ ಬಿಡಬೇಕು. ಪ್ರತಿಯೊಬ್ಬ ನೌಕರನಿಂದ ಪ್ರತಿಯೊಬ್ಬ ನೌಕರನಿಗೆ ಏನೇನು ಕೆಲಸಗಳನ್ನು ವಿಧಿಸಲಾಗಿದೆ, ಅವರು ಯಾವ ಕಾರಣಕ್ಕಾಗಿ ನೇಮಕ ಆಗಿದ್ದಾರೆ ಮತ್ತು ಅವರಿಗೆ ಅವರು ಯಾವ ಬ್ರಾಂಚ್ನಲ್ಲಿ ಕೆಲಸ ಮಾಡ್ತಾರೆ ಆ ಕೆಲಸವನ್ನು ಅವರು ನಿಷ್ಠೆಯಿಂದ ಕರ್ತವ್ಯ ಮಾಡ್ತಾ ಹೋಗಬೇಕು. ಯಾಕಂತಂದರೆ ಅಲ್ಲಿಗೆ ಪ್ರತಿಯೊಬ್ಬ ನೌಕರನಿಗೂ ಅವ್ರು ಮಾಡುವ ಕೆಲಸಕ್ಕೆ ಸಂಬಳವನ್ನು ಕೊಡ್ತಾರೆ. ಆಮೇಲೆ ಅವ್ರು ನಿಮಗೆ ಸಂಬಳ ಸಾಕಾಗಲಿಲ್ಲ ಅಂತ ಹೇಳಿದರೆ ಆ ಕೆಲಸಕ್ಕೆ ಬರುವ ಅವಶ್ಯಕತೆ ಅಥವಾ ನೀವೇನಾದರೂ ತಪ್ಪಿ ಬಂದಿದ್ರು, ಏನೋ ಭಾಳ ಫೆಸಿಲಿಟಿ ಇದೆ ಅಂತ ಬಂದಿದ್ರು ಇಷ್ಟ ಆಗಲಿಲ್ಲ ಅಂದರೆ ಬಿಟ್ಟು ಹೋಗ್ಲಿಕ್ಕೂ ಸಹ ಅವಕಾಶ ಇದೆ. ಹಾಗಾಗಿ ಭ್ರಷ್ಟಾಚಾರಕ್ಕೆ ಮತ್ತು ಆಮಿಷಕ್ಕೆ ಕೈಗೊಳ್ಳುವ ಬದಲು ನಿಯತ್ತಿನಲ್ಲಿ ತಮ್ಮ ಕೆಲಸವನ್ನು ಕರ್ತವ್ಯವನ್ನು ಮಾಡಿಕೊಂಡು ಹೋಗಬೇಕು. ಪ್ರತಿಯೊಬ್ಬರಿಗೂ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ಕೆಲಸ ಮಾಡಬೇಕು ಅನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ. ಈಗಾಗಲೇ ಗಿರಿಜಾ ಮೇಡಮ್ ಅವರು ಹೇಳಿದಂತೆ ಕೇಂದ್ರೀಯ ಜಾಗೃತಿ ಆಯೋಗದ ನಿರ್ದೇಶನದಂತೆ ನಾವು ಇದು ಜಾಗೃತಿ ಸಪ್ತಾಹವನ್ನು ಆಚರಿಸ್ತಾ ಇದ್ದೀವಿ. ಈ ವರ್ಷದ ಘೋಷವಾಕ್ಯ ಜಾಗೃತಿ ನಮ್ಮೆಲ್ಲರ ಜವಾಬ್ದಾರಿ, ವಿಜಿಲೆನ್ಸ್ ಅವರ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ. ಈ ಪವಿತ್ರ ನ್ಯಾಯಾಲಯದ ಆವರಣದಲ್ಲಿ ನಿಂತು ಈ ವಿಷಯದ ಕುರಿತು ಮಾತನಾಡಲು ಅವಕಾಶ ಸಿಕ್ಕಿತು ನನ್ನ ಸೌಭಾಗ್ಯ ಅಂತ ತಿಳಿಸಿದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿ ನಾವು ಪ್ರತಿದಿನ ಕಕ್ಷಿದಾರರ ನೋವು ಮತ್ತು ಸಂಕಷ್ಟಗಳನ್ನು ಹತ್ತಿರದಿಂದ ಭ್ರಷ್ಟಾಚಾರವು ಸಮಾಜದ ಪ್ರಗತಿಗೆ ಮಾತ್ರ ಆಗಿಲ್ಲ, ಅದು ಸಾಮಾನ್ಯ ಜನರ ಜೀವನದ ಮೇಲೆ ಬೀರತಕ್ಕಂಥ ದುಷ್ಪರಿಣಾಮ ಮತ್ತು ನ್ಯಾಯ ಪಡೆಯುವ ಅವರ ಹಕ್ಕಿನ ಮೇಲಿನ ದಾಳಿಯಾಗಿದೆ ಅಂತ ನಾವು ಹೇಳ್ಬೋದು. ಇದರಿಂದ ಆರ್ಥಿಕ ಶೋಷಣೆ ಆಗುತ್ತೆ. ತಮ್ಮದೇ ಆದ ನ್ಯಾಯಯುತ ಕೆಲಸವನ್ನು ಮಾಡಿಕೊಳ್ಳಲು ಬಡವ ಅಥವಾ ಮಧ್ಯಮ ವರ್ಗದ ವ್ಯಕ್ತಿಯೊಬ್ಬರು ಲಂಚ ನೀಡಬೇಕಾಗಿ ಬಂದರೆ ಅವರ ಬದುಕಿನ ಉಳಿತಾಯವನ್ನೇ ಅವರು ಕಳೆದುಕೊಳ್ಬೇಕಾಗುತ್ತೆ. ಭ್ರಷ್ಟಾಚಾರವು ಬಡತನವನ್ನು ಹೆಚ್ಚಿಸುತ್ತೆ ಮತ್ತು ನ್ಯಾಯದ ಮಾರ್ಗವನ್ನು ಕಡಿತಗೊಳಿಸುತ್ತೆ ಅಂತ ನಾನು ನಂಬಿದ್ದೀನಿ. ಇದರಿಂದ ಅವರಿಗೆ ಮಾನಸಿಕ ಮತ್ತು
ದೈಹಿಕ ಯಾತನೆ ಆಗುತ್ತೆ. ಆಮೇಲೆ ಅನೇಕ ಕಷ್ಟಗಳನ್ನು ಅವ್ರು ಕೊಡುವಂತಾಗುತ್ತೆ. ಆಮೇಲೆ ಯಾವುದೇ ಒಂದು ಸಂಘ ಇರ್ಬೋದು, ಸಂಸ್ಥೆ ಇರ್ಬೋದು, ಒಂದು ಕಚೇರಿ ಇರ್ಬೋದು, ಅಲ್ಲಿ ಭ್ರಷ್ಟಾಚಾರ ಇದೆ ಅಂತಂದ್ರೆ ಇಟ್ ಲಾಸ್ ಫೇತ್ ಆನ್ ದಿ ಇನ್ಸ್ಟಿಟ್ಯೂಷನ್. ಯಾವ ಒಂದು ಕಚೇರಿ ಇದೆ, ಯಾವುದೊಂದು ಸಂಘ ಇದೆ, ಸಂಸ್ಥೆ ಇದೆ, ಅಲ್ಲಿ ಭ್ರಷ್ಟಾಚಾರ ಇದೆ ಅಂದರೆ ಆಟೋಮೆಟಿಕಲಿ ಪಬ್ಲಿಕ್ ಅದರ ಮೇಲೆ ಇರ್ತಕ್ಕಂಥ ಒಂದು ಫೇತ್, ಕಾನ್ಫಿಡೆನ್ಸ್, ಅವರ ವಿಶ್ವಾಸ ಏನಿದೆ ಕಳ್ಕೊಂಡ್ತಾರೆ. ಅದು ಬಹಳ ಕೆಟ್ಟದ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಒಬ್ಬರು ಇಬ್ಬರು ಮಾಡ್ತಕ್ಕಂಥ ಕೆಲಸದಿಂದ ಇಡೀ ಒಂದು ಸಂಸ್ಥೆಗೆ ಕೆಟ್ಟ ಹೆಸರು ಬರುವಂತಕ್ಕಂಥ ಒಂದು ಕಾರಣ ಆಗುತ್ತೆ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಭ್ರಷ್ಟಾಚಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದೆ ಮತ್ತು ಇದ್ರ ಬಗ್ಗೆ ನಾವು ಜಾಗೃತಿಯನ್ನು ಕೂಡ ಮೂಡಿಸ್ತೀವಿ. ಮತ್ತು ಎಲ್ಲೇ ಕೂಡ ಭ್ರಷ್ಟಾಚಾರ ನಡೆದರೆ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ, ಸಂಬಂಧಿಸಿದಂಥ ಲೋಕಾಯುಕ್ತ ಇರ್ಬೋದು, ಆಮೇಲೆ CVC ಇರ್ಬೋದು, TLS ಕೂಡ ಅವರು ನಮಗೆ ಪತ್ರವನ್ನು ಬರೆದು ಇದರ ಬಗ್ಗೆ ತಿಳಿಸಬೇಕು. ಇದರಿಂದಲೇ ನಾವು ಉಚಿತ ಕಾನೂನು ಫ್ರೀ ಲೀಗಲ್ ಏಡನ್ನು ಕೊಡ್ತಾ ಇದ್ದೀವಿ. ಆರ್ಥಿಕವಾಗಿ ದುರ್ಬಲರಿಗೆ ಉಚಿತ ವಕೀಲರನ್ನು ಕೊಡ್ತೀವಿ. ಕಾಗದ ಪತ್ರಗಳ ಶುಲ್ಕವನ್ನು ಭರಿಸುವ ಮೂಲಕ ಅವರು ಲಂಚದ ಬೆನ್ನು ಹತ್ತಿದಂತೆ ನಾವು ಕರೀತೀವಿ. ಅದೇ ರೀತಿ ಮತ್ತೆ ನಮ್ಮ ಡಿಫೆನ್ಸ್ ಕೌನ್ಸಿಲ್ ಮತ್ತೆ ಪೆನಲ್ ಅಡ್ವೊಕೇಟ್ಸ್ ಅವರು ಕೂಡ ಯಾವುದೇ ಹಣವನ್ನು ಪಡೆಯದಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯನ್ನು ಕಂಡು ಬಂದರೂ ಕೂಡ ಅವ್ರ ಮೇಲೆ ನಾವು ಕಠಿಣ ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳಿ ಸಾರ್ವಜನಿಕರಿಗೆ ಈ ಒಂದು ಅವೇರ್ನೆಸ್ ಮೂಡಿಸೋದು, ವಿಜಿಲೆನ್ಸ್ ಅಥವಾ ಭ್ರಷ್ಟಾಚಾರದಲ್ಲಿ ಅವೇರ್ನೆಸ್ ಮೂಡಿಸೋದು, ಅವರ ಹಕ್ಕುಗಳ ಮತ್ತು ನ್ಯಾಯಾಲಯದ ಪ್ರಕ್ರಿಯೆಗಳ ಬಗ್ಗೆ ಅರಿವು ಮೂಡಿಸೋದ್ರಿಂದ ಅವರು ಯಾವುದೇ ರೀತಿಯ ಶೋಷಣೆಗೆ ಒಳಗಾಗಲ್ಲ. ಫಾರ್ ಎಕ್ಸಾಂಪಲ್, ಈ ಒಂದು ಏನೋ ಪಕ್ಷದ ಗೊತ್ತಿರೋದಿಲ್ಲ ಕಾಮನ್ ಪಬ್ಲಿಕ್ ಅಥವಾ ಕ್ಲೈಂಟ್ಗೆ, ಅಲ್ಲಿ ಒಳಗಡೆ ಒಂದು ಆಫೀಸು ಅಥವಾ ಯಾವುದೇ ನ್ಯಾಯಾಲಯ ಬಂದಾಗ ಅದನ್ನು ಮಾಡೋಕ್ಕೆ ಇಷ್ಟು ಖರ್ಚು ಬರುತ್ತೆ, ಇದನ್ನು ಮಾಡೋಕ್ಕೆ ಇಷ್ಟು ಖರ್ಚು ಬರುತ್ತೆ ಅಂತ ಹಣವನ್ನು ನಾವು ಕೇಳಿದಾಗ ನೋಡ್ತೇವೆ. ವಕೀಲರು ನ್ಯಾಯಯುತವಾಗಿ ಫೀಸ್ ತಗೊಂಡು ಕೂಡ ಸಿಬ್ಬಂದಿಗಳು ಕೂಡ ಒಮ್ಮೆ ಅವ್ರನ್ನ ಹಾದಿ ತಪ್ಪಿಸುವಂಥದ್ದು ಕಂಡು ಬರುತ್ತೆ. ಆದ್ದರಿಂದ ಯಾವುದೇ ರೀತಿಯಿಂದ ಯಾರನ್ನೂ ಹಾದಿ ತಪ್ಪಿಸದೆ ನಿಷ್ಠೆ ತಾವೆಲ್ಲೂ ಕೂಡ ಕೆಲಸ ಮಾಡಬೇಕು ಅಂತ ಈಗ ಕೇಳ್ಕೊಳ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.